ಸಂಜೆ ಬಿಟ್ಟು ಹೋಗ್ತಾಳೆ. ಇಷ್ಟೊಡೆ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಿದೆ. ಏನೋ ಅವ್ರದೇ ಮದ್ವೆ ಏನೋ ಅಣ್ಣಂಗ್ ರೆಡಿ ಆಗ್ತಾವ್ರ. ಫುಲ್ ಚಟ್ನಿ ರುಬ್ಕೊಂಡು ಚಟ್ನಿನ ಮುಖಕ್ಕೆ ಹಾಕೋತವ್ರೆ. ಊರೂರೇ ನಗ್ತದ್ ಕಂಡ್ರ ಹಂಗ್ ಮಾಡ್ಬೇಡ್ರಿ. ಗೈಸ್ ಸರ್ವೈಸ್ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇಷ್ಟೊಡೆ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಿದೆ. ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೈಸ್. ಒಂದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಅಂತ ಒಂದು ಕಾರ್ಯ ನಮ್ಮ ಮನೇಲಿ ನಡೀತಿದೆ. ಇಷ್ಟು ಬೇಗ ನಡೆಯುತ್ತೆ ಅಂತ ಗೊತ್ತಿರ್ಲಿಲ್ಲ, ಬಟ್ ಆದ್ರೂ ನಡೀತಿದೆ. ಏನ್ ಮಾಡಕ್ಕಾಗಲ್ಲ, ನಾವು ಒಪ್ಕೊಂಡ್ಬಿಟ್ಟಿದೀವಿ. ಸಂಜೆ ಬಿಟ್ಟು ಹೋಗ್ತಾಳೆ ಗೈಸ್. ಅದಕ್ಕೆ ಇದೆಲ್ಲ ಒಂಚೂರು ಪ್ರಿಪರೇಷನ್ಸ್ ಮಾಡ್ತಿದೀವಿ. ಮೊನ್ನೆ ಹೋಗಿ ತಾಳಿ ಬೆಟ್ಟು ತಂದಿದ್ದಾರೆ. ಇನ್ನು ನಾವೆಲ್ಲ ತಗೊಂಡಿಲ್ಲ ಬಟ್ಟೆ. ನಮ್ ತಾತ ಈ ಗ್ರ್ಯಾಂಡ್ ಫಂಕ್ಷನ್ ಬರ್ತೆ ಮುಂದೆ ಆ ಫಂಕ್ಷನ್ಗೆ ಏನೋ ಮಾಡ್ಕೊಂತಿದ್ದಾರೆ. ಲುಕ್ ನೋಡ್, ಲುಕ್ ಹೆಂಗ್ ಕೊಡ್ತಾವ್ರೆ. ಏನ್ ಲುಕ್ ಎಲ್ಲ ಕೊಡ್ಬೇಡ ನೀನು. ಓವರ್ ಕಾನ್ಫಿಡೆನ್ಸ್ ನೋಡಿ, ಫುಲ್ ರೆಡಿ ಆಗ್ತಾವ್ರೆ. ಯಾರ್ದು ಮದ್ವೆ ಅಂತ ಏನೋ ಅವ್ರದೇ ಮದ್ವೆ ಏನೋ ಅಣ್ಣಂಗ್ ರೆಡಿ ಆಗ್ತಾವ್ರ ಫುಲ್ಲು. ತೋರಿಸ್ತೀನಿ ಏನೇನ್ ಹಾಕೊಂಡಿದ್ದಾರೆ ಜಾರ ಕಡೆ ಅಂತ. ರೆಮಿಡಿ ಮಾಡ್ತಿದ್ದಾರೆ, ತೋರಿಸ್ತೀನಿ ಏನ್ ಮಾಡ್ತಿದ್ದಾರೆ ಅಂತ. ಸುಮ್ಮನೆ ತೋರಿಸ್ಬೇಡಿ. ಲೆಮನ್ ಒಳಗಡೆ ಕಾಫಿ ಪುಡಿ, ಏನೋ ಸೊಪ್ಪು, ಅಲೋವೆರಾ, ಆಮೇಲೆ ಇನ್ನೇನ್ ಹಾಕಂತೀಯ ನೀನು? ಅರ್ಶಿನ, ಒಳ್ಳೆ ಕುಂಕುಮ ಹಾಕೊಂಡ್ಬಿಡತ್ತ. ನಮ್ ತಾತ ಏನೋ ರೆಡಿ ಮಾಡ್ತಿದ್ರೆ ಅವ್ರ ಮಕ್ಕಳಿಗೆ ಹಚ್ಕೊಂಡ್ಮೇಲೆ ತೋರಿಸ್ತೀನಿ. ಯಾರ್ದಕ್ಕೆ ಯಾರು ರೆಡಿ ಆಗ್ತಾರಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸೊ ಮದ್ವೆ ಪ್ರಿಪರೇಷನ್ಸ್ ಫುಲ್ ಜೋರಾಗಿ ನಡೀತಿದೆ ಗೈಸ್. ನಮ್ ತಾತ ಏನೋ ಏನೇನ ಇದು ಗೊತ್ತಿಲ್ಲ. ಹಿಡ್ಕೊಂತೀಯ ಚಿಡ್ಕೊ, ನನ್ಗೇನ ಹಾಕಿಕ್ ಬೇಡ್ರ ಆಗಲ್ಲ. ಏನ ಇದು ನಿಂದು? ಮಕ್ಳೇ ಬಡ್ದ್ಬಿಟ್ಟವ್ರಪ್ಪ. ಇದು ಅಂತ ಹೇಳ್ತೀನಿ. ಅಯ್ಯೋ ಏನ್ ಡೌಳೆ ನೈನಾ. ಹಿಡ್ಕೊ, ಹೆಂಗನ ಹಿಡ್ಕೊ. ಇಲ್ಲಿ ಚಟ್ನಿ ರುಬ್ಕೊಂಡು ಚಟ್ನಿನ ಮುಖಕ್ಕೆ ಹಾಕೋತವ್ರೆ. ಅಲೋವೆರಾ ಚಟ್ನಿ ಇದು. ಅಲೋವೆರಾ ಚಟ್ನಿನ ನೋಡಿ, ಒಂದ್ ಸ್ವಲ್ಪ ಖಾರದ ಪುಡಿನ ಮೆಣಸಿನ್ಕಾಯಿ ಹಾಕೋದು. ಹಂಗಾಕ್ಬಿಡು, ಹೋಗ್ಬಿಡ್ಲಿ ಕಣ್ಣು ಎರಡು. ತಾತ ನಂಗ್ ನಗು ತಡಿಯಕ್ ಆಗ್ತಾ ಇಲ್ಲ. ನನ್ಗಿಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಗೈಸ್. ಏರ್ಟೆಲ್ ನೆಟ್ವರ್ಕ್ ಕೊಡ್ತಾ ಇಲ್ಲ. ಕಾಸು ಮಾತ್ರ 50 ರೂಪಾಯಿ ಹಾಕ್ಸಿದೆ, 50 ರೂಪಾಯಿಗೂ ನೆಟ್ ಸಿಗ್ತಾ ಇಲ್ಲ ಈಗ. ಏನ್ ಬದುಕು ಗುರು ನಮ್ದು. ಈ ನೆಟ್ ಇಲ್ಲ ಅಂದ್ರೆ ಫೋನ್ ಏನಕ್ ಬೇಕು ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ಅದು ಎಡಿಟಿಂಗ್ ಮಾಡಕ್ಕಾದ್ರೆ ತುಂಬಾ ತೊಂದರೆ ಕೊಡುತ್ತೆ. ಇವ್ಳು ನೋಡೋ ಫೋನಲ್ಲಿ ಮಾತ್ರ ನೆಟ್ ಬರ್ತಿದೆ. ಹಿಂಗೆ ಒದ್ದಾಡ್ಬಿಡ್ತಾಳೆ ನಮ್ ಪವಿ. ಕಂಟ್ರೋಲ್ ಯಾಕೆ ಬಿದ್ದು ಹೋಗ್ತೀಯ ನೀನು? ಯಾಕೆ ಹೊಡಂಗ್ ಮಾಡೋಗ್ತಾಳೆ ನನ್ನ? ಏನ್ ನೈನಾ ಬೆನ್ನು ತಿಕ್ಕಮ್ಮ. ಬೆನ್ನು ಕಡ್ತಾ ಮೈ ಕಡಿತದೆ. ಅದಕ್ಕೆ ಅಲೋವೆರಾ ರುಬ್ಬಿಟ್ಟು ಚಟ್ನಿ ಮಾಡ್ಕೊಂಡು ಹಾಕೊಂಡ್ರೆ ಕಮ್ಮಿ ಆಗುತ್ತಾ? ಅಲ್ಲಿ ಇದು ಪುದೀನ, ಕೊತ್ಮಿರಿ, ಕರಿಬೇವು ಏನೇನೋ ಮಾಡತ್ ನಮ್ ತಾತ. ಸುಮ್ನೆನೆ ಇರಲ್ಲ. ಫೋನ್ ಹಿಡ್ಕೋ ಸಾಕು, ಡೌ ಮಾಡ್ಬಿಡ ಜಾಸ್ತಿ. ನಿಮ್ಗಿಲ್ಲ ಹಚ್ತಲ್ಲ ಇರ್ನೇನ ಸಂಜೆ. ಗೈಸ್ ನಮ್ಮ ಮನೇಲಿ ಹಿಂಗೆ ಗೈಸ್, ನಾನು ಏನ್ ಕೆಲ್ಸ ಮಾಡಲ್ಲ, ನಾನು ಯಾರನ್ನು ನೋಡ್ಕೊಳಲ್ಲ ಅಂತಾರೆ. ಆದ್ರೆ ಇವ್ರಿಬ್ರು ಎಸ್ಕೇಪ್ ಆಗ್ಬಿಡೋದು. ಅವ್ರ ಮುಂದೆ ಎಲ್ಲ ಚೆನ್ನಾಗಿರೋದು. ನಿನ್ ಮುಖ ನೆಟ್ಟಕ್ ತೋರ್ಸು. ಅಯ್ಯೋ ನನ್ನ ಮುಖ ಸರಿಯಾಗಿಲ್ಲ, ಜಾಕ್ ತೋರಿಸ್ತೀರ. ನಿನ್ ಮುಖ ತೋರ್ಸು. ಊರೂರೇ ನಗ್ತದ್ ಕಂಡ್ರ ಹಂಗ್ ಮಾಡ್ಬೇಡ್ರಿ. ನಾವ್ ನಕ್ಕಲ್ಲ, ಅಷ್ಟು ಸಾಕಲ್ಲ ಬಿಡ್ದೇನ. ಬಾಡಿ ಮಸಾಜ್ ಮಾಡಿಸ್ಕೊತಾರೆ ವಯಸ್ಸಲ್ಲಿ ನೋಡಿ. ಯಾರಾದ್ರೂ ಹೆಣ್ಮಕ್ಳಾದ್ರು ನಾನೇ ಮುಖಕ್ ಸೋಪ್ ಹಾಕದ್ ಕಷ್ಟ. ಈ ನಾಯಿನೋ ನೋಡು. ನೋಡಿ, ದಯವಿಟ್ಟು ತಪ್ಪಾಗಿ ತಿಳ್ಕೊಂಬೇಡ್ರಿ. ಮೈ ಸ್ವಲ್ಪ ಕಡ್ತಾ ಇದೆ. ಈ ಮಕ್ಳ ಕೈಲಿ ನಾನು ತುಂಬೆ ಸೊಪ್ಪು ತಿಕ್ಕಿಸ್ಕೊಂತ ಇದ್ದೇನೆ. ಇನ್ನೇನ್ ಹೇಳಿ, ಹಿಡಿದು ಹಾಕು. ನಮಗೇನಾಗ
ಎಲ್ಲಾರು ನಗ್ತರ್ಕೊಂಡ್ರು ಮಾಡ್ಬೇಡ್ರಿ ಹಾಗಾದ್ರೆ ಓತಾದೆ ಬೆನ್ನಿಂದ ಸುಮ್ನೆ ಸ್ವಲ್ಪ ಅದಕ್ಕೆ ತಿಕ್ಕು ಎಲ್ಲ ಐತೆ ಹಂಗನ್ಬೇಡ ಅದು ನೀನು ನಾಟ್ಯ ವ್ಯವಸ್ಥೆ ನಮ್ಮ ತಾತನಿಗೆ ಇದೆಲ್ಲ ಹಾಕಿ ತಿಕ್ಕಿದ್ದೆ ಅಂತ ಕೊಡು ನೀನು ನೋಡಿ ಹುಡುಕ್ತಾರೆ ಜನ ಏನ್ ಅನ್ಕೊಂಡಿದ್ಯಾ ನೀನು ದಯವಿಟ್ಟು ಮೈ ಕಡ್ತಾ ಗಿಡ್ತಾ ಇದ್ರೆ ಈ ತರ ಎಲ್ಲ ಮಾಡಿ ಹಾಕೊಳ್ರಿ ಬೇಲಾಗುತ್ತೆ ನಮ್ಮ ತಾತಂಗ್ ನಾನು ಹಾಕಿದ್ದೆ ಅಂತ ಹೇಳ್ಬಿಡು. ಸ್ಮೆಲ್ ಒಂಥರ ಸ್ಮೆಲ್ ಬರ್ತೈತೆ ಗೈಸ್ ಇದು ಅಂದ್ರೆ ಅದಕ್ಕೆ ತುಂಬೆ ಸೊಪ್ಪು ಅದು ರುಬ್ಬಿದ್ರೆ ಹೆಂಗ್ ಸ್ಮೆಲ್ ಅದೇನ ಮೇಡ ತುಂಬೆ ಸೊಪ್ಪು ಯಾರು ತಿಂತಾರ? ತುಂಬೆ ಸೊಪ್ಪು ಈಶ್ವರನ ತಲೆಗೆ ಪೂಜೆಗೆ ಇಡುವಂತ ಸೊಪ್ಪು ಅದು ಸಿಕ್ಕದೇ ಇಲ್ಲ ಅಪರೂಪಕ್ಕೆ ಗೊತ್ತಾ. ಮೈಯೇನ ಕಟ್ತಾ ಇದ್ದೆ ನಿಮ್ಮ ಅಜ್ಜಿಗೆ ಇದಾದ ಅದೇ ತಾನೆ 2 ದಿನ ಸಾವಿರ ಬಿಟ್ಟು ಮೇಲೆ ಮಾಡದ್ನಲ್ಲ ಏನು ಔಷಧಿ ಹಾಕಿದ್ರು ಹೋಗ್ಲಿಲ್ಲ. ಎಷ್ಟು 400 ರೂಪಾಯಿ ಕೊಟ್ಟ ಔಷಧಿ ಹಾಕಿದ್ರು ಕೊಟ್ಟು ಕೆಲಸ ಮಾಡ್ಲಿಲ್ಲ. ಸಂಧ್ಯಾ ಏನ್ ಮಾಡಿದ್ಯಾ ನಿಮ್ ತಾತನಿಗೆ ಏನ್ ಬೇಕಾವ? ರಾಜ ಮುದ್ದು ರಾಜ ಅದೆಂತದ ಆಡೋದು ನೋಟದಲ್ಲಿ ಎಲ್ಲಿ ನೋಟ ಇಲ್ಲ ಏನಿಲ್ಲ ಅಂತ ಕೋಪ ನನ್ನಲ್ಲಿ ಏಕೆ? ಕಣ್ಣು ಮುಚ್ಚೆ ಕೂತಿದ್ದೀನಿ ಕೋಪ ಯಾಕೆ? ಅದು ನಮ್ ನಾಯನ ಇಲ್ಲಿ ನೋಡ್ರಿ ಇಲ್ಲೇ ಕುತ್ಕೊಂಡು ಏನಕ್ ಮಾಡ್ತಿದೆ ಅಂದ್ರೆ ಅಲ್ಲೊಂದ್ ಅಜ್ಜಿ ಬರುತ್ತೆ ಆಯ್ತಾ. ನಿಮ್ ಅಜ್ಜಿ ಬರ್ತಾರೆ ನಮ್ಮ ಅಜ್ಜಿ ಮೀಟಿಂಗ್ ಮಾಡ್ಕೊಂಡ್ ಕೂತೈತೆ. ಮಟ್ಟಿಗೆ ಕಟ್ಕೊಂಡಿದ್ಯಾ ಬೇಡಪ್ಪ ಅದಕ್ಕೆ ಹೆಂಗ್ ತಮ್ಮನ್ ಕರ್ಕೊಂಬದ್ ಕಟ್ಕೊಂಡು ನಮ್ ನಾಯನ್ಗೆ ಅದು ಅದಕ್ಕೆ ಈ ಮೈ ತಿಕ್ಕಿಸ್ಕೊಂತ ಇರೋದು. ಸೆಕೆಂಡ್ ಲವರ್ ಅಲ್ಲ ಫಸ್ಟ್ ಲವರ್ ಅದು. ಮೈ ಕಡ್ತಾ ಬರ್ತದೆ. ಏನಾಗುತ್ತೆ ಅದು ಕೈ ಕಳ್ಕೊಂಡು ನೋಡಿ ಹೆಂಗಿರುತ್ತೆ ಅಂತ ಅವಾಗ ಅದು ನೀನೆ ನನ್ನ ಒಳ್ಳೆ ಔಷಧಿ ಚಿಕ್ಕ ಮೊಮ್ಮಗಳು ಚೆನ್ನಾಗಿ ತಿಕ್ತಾಳೆ. ಅವಳ ಮೈ ಕೈ ನೋವು ಬಂದ್ರೆ ಅವಳೇ ತಿಕ್ಕೋದು. ಇಲ್ಲ ನೀನ್ ಇವತ್ತು ಮಾಡ್ತಿದ್ಯವ ನಿನ್ಗೆ ಯಾಕೆ ಆಮೇಲೆ ಈ ರೋಡ್ ಸುತ್ತೋದೇ ಆಗೋಗತ್ತೆ ಮನೆಗೆ ಬರಲ್ಲ ಅಂತ. ಹುಡುಗಿ ಆದ್ರೂ ಈ ರೇಂಜ್ ಬಾಡಿ ನೀನ್ ತಿಕ್ಕಮ್ಮ ಬಾಯಿ ಮುಚ್ಕೊಂಡು. ಈಗ ನನಗೆ ಆರೋಗ್ಯಕ್ಕೆ ಸರಿ ಇಲ್ಲ ತಿಕ್ರಿ ಅಂದ್ರೆ ಪುರಾಣ ಓದ್ತೀರಾ? ಅಮ್ಮಮ್ಮ ಅಮ್ಮಮ್ಮ ಅಡಗಮ್ಮ ಹೇಳಿ ಹಿರಿಯ ಸದಸ್ಯರು ಇರ್ಬೇಕು ನೋಡಿ. ಹಿಂಗಿದ್ದಾಗ ಈ ವಯಸ್ಸಾದ ತಾತನ ಹಿಂಗೆಲ್ಲ ಮಾಡ್ಕೊಂತಿದ್ದೆ ಅಂದ್ರೆ ಸ್ವೀಟ್ 21 ಇರೋ ನಾನು ಇನ್ನೇನಿಲ್ಲ ಏನೇನೆಲ್ಲ ಹಾಕೊಂಬೇಡ ಮುಖಕ್ಕೆ ಇನ್ನು ಸ್ವಲ್ಪ ಗ್ಲೋ. ನಾ ಏನ್ ಹಾಕೊಂಬಿಡ್ ನೀನು ಒಬ್ಬರನ್ನ ಕರಿತೀನಿ ಹೇಳ್ಬತ್ತ ನಾನು. ನೀನ್ ಹೋಗಿ ನೋಡು ಗ್ಯಾರಂಟಿ ಬರ್ತಾನೆ ನಿನ್ ಹಿಂದೆ. ಈಗ ತಿಕ್ಕು ಚೈನ್ ಕಿತ್ಕೊಂಡ್ಬಿಟ್ಟಿಯ ನೈನಾ ಏನ್ ಕಂತ್ರಿ ನೈನಾ ನೀನು ಅಸಾಧ್ಯದ್ದಾರೆ ನೀವು ನೋಡು ಕೈ ಹಾಕಿದೀಯ ನನಗ್ ಗೊತ್ತಾಗ್ತದೆ. ಗಾಯಿಸ್ ಭಾರಿ ಮೋಸ ಹೆಣ್ಮಕ್ಳು ದಯವಿಟ್ಟು ಎಚ್ಚರಿಕೆಯಿಂದ ಇದ್ರಿ. ಭಾರಿ ಮೋಸಗೆ ಇನ್ನೊಂದ್ ಹೆಸರು ಸಂಧ್ಯಾ. ಮೋಸಗೆ ಇನ್ನೊಂದ್ ಹೆಸರು ಕಳ್ರು. ಬರಿದೆ ಅವಳಿಂದ ಒಳ್ಳೇದಾಯ್ತು ತಿಕ್ಕ್ರಿ ಮೈಗೆ ಚೆನ್ನಾಗಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಅವ್ರ ಬೇವರ್ಸಿಗಳು ಬಿಡು. ನೀನ್ ಹಳೆ ಬೇವರ್ಸಿ ನಿನ್ ಬೋಸುಡಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅವೆಲ್ಲ ಹಾಕ್ಬೇಡ್ದು ನನ್ಗೆ ಹೇಳಿದ್ದೀನಿ ನಾನು. ಇನ್ನೇನ್ ಮಾಡ್ಬೇಡ ಮಾಡೋದ್ ಜಾಸ್ತಿ ಜೋಶಿರಿ. ಅದ್ರಲ್ಲೊಂದು ಇದೆ ಏನದು ಸ್ಫೂರ್ತಿ ಇದೆ. ಸಮಸ್ಯೆ ಇದೆ ಸರ್. ನಿನಗೊಂದು ಸಮಸ್ಯೆ ಇದೆ ಏನೋ ಇದೆ. ನನ್ನಿಂದ ಅವ್ರಿಗೊಂದು ಸಮಸ್ಯೆ ಇದೆ. ನಮ್ ನಾಯನನ್ ಮಾಜಿ ಲವರ್ ಬರ್ತಿದ್ದಾರೆ. ಯಾವ ಮಾಜಿ ಲೆವರು ಬರಲ್ಲ ಸ್ವಾಮಿ, ನಿಜವಾದ ಲೆವರೇ ಬರ್ತದೆ. ಅದು ಅಂದ್ರೆ ಇವಾಗ್ಲೂ ಟಚ್ ಅಲ್ಲಿ ಇದೆಯಾ? ಎಷ್ಟು ಆಸ್ತಿ ಕೊಟ್ಟಿದ್ಯಾ? ಅಷ್ಟೇ ಎಷ್ಟು ಕೊಟ್ಟಿದ್ದೆ. ಎಷ್ಟು ಕೊಟ್ಟ ಆಸ್ತಿ ಬರ್ಕೊಟ್ಟ ಬದುಕೊಂತೀಯಾ? ಅವಳ ಹತ್ರ ಕೇಳ್ಕೊ ಹೋಗಿ. ನಾಯನ್ ನಮ್ಗೆ ಇನ್ನೊಂದ್ ಫ್ಯಾಮಿಲಿ ಇದೆ ಗೈಸ್. ಅವ್ರಿಗೆ ಎಷ್ಟು ಜನ ಮಕ್ಳು? 3 ಜನ. ಅವ್ರಿಗೂ 3 ಜನನಾ? ಅವ್ರು 3 ಜನ, ಇವ್ರು 3 ಜನ, 6 ಜನ.
6 ಜನ ಯಪ್ಪ ಅವ್ರಿಗೆ 7 ಜನ 6 ಜನ 7 ಜನ. ನೀನ್ ಇಲ್ದಿದ್ದಾಗ ಏನೇನು ಆಯ್ತು ಗೊತ್ತಾ? ಏನಾಯ್ತಮ್ಮ? ನಿಮ್ಮ ಗಂಡ ನಿನ್ನ ಮಾಂಗಲ್ಯವನ್ನು ಕಸಿದುಕೊಳ್ಳುವ ಪ್ಲಾನ್ ಮಾಡ್ತಿದ್ದ. ಧೈರ್ಯ ಆಯ್ತಾ? ಏನೋ ನೋಡಿದ್ಯಾ? ಹೊಡಿಯಲ್ಲ. 48 ವರ್ಷ ಆಗೈತೆ ನನ್ ಮದ್ವೆ ಆಗಿ. ಇವಾಗ ನನ್ ಮಾಂಗಲ್ಯ ಕಿತ್ಕೊಂಡ್ತಾವ್ರ. ಇಲ್ಲ, ಅದು ಫಸ್ಟ್ ಕಿತ್ತೋಗಿತ್ತು. ನಿಂಗೆ ಅರ್ಥ ಆಗ್ತೀರಾ? ಅಂಟಿಸ್ಕೊಂಡಿದ್ಯಾ? ವೆಂಕಟಮ್ಮ ಕರ್ಕೊಂಡ್ ಬರ್ತದಂತೆ. ಅದ್ ಹೆಂಗ್ ಬರ್ತಾರೆ ನಾನು ನೋಡ್ತೀನಿ ವಶಿತಾ. 30ನೇ ತಾರೀಕಿಗೆ ಹೋಗಿರ್ತೀನಲ್ಲ, ಇನ್ನೇನು ಇದು ನೋಡಿ, ಈ ಮಕ ನೋಡು ನೀನು. ಏನಕ್ಕೆ ಈ ಮಕ ಇವಾಗ? ಈಗ ಬೇಡ. ಬರ್ತಾನೆ ಸೀನಾ, ವರುಣ್ ಬರ್ತಾನೆ, ಹೇಮಂತ ಬರ್ತಾನೆ, ಎಲ್ಲ ಗ್ರೂಪ್ 7 ಜನ. ತೇಜಸ್ಸು ಮರ್ಯಾದೆ ನೋಡು, ನ್ಯಾಯವಾಗಿ ಏನ ಬಂದವನ ಅವನು. ನೋಡವನ ಬಿಡು. ನೀನ್ ಮಾಡ್ತಿಯಲ್ಲ ಇವಾಗ ಬೇಡ ತಂದೆ. ಕೈ ಬಿಡ, ಕೈ ಆಪರೇಷನ್ ಆಗೈತೆ, ಕೈ ಮುರಿದಾಗೈತಿರ. ಕೈ ಮುರಿದೋಗಿರೋ ಕೈ ಅದೈತಲ್ಲ ಇವಾಗ ಬೇಡ. ಇವಾಗ ಬೇಡ. ನೀನ್ ಮಾಡ್ತೀಯಲ್ಲ, ನೀನು ಮತ್ತೆ ನಾನೇನ್ ಮಾಡ್ತೀನಿ. ಮಕ್ಕಕ್ ಮೇಕಪ್ ಎಲ್ಲ ಮಾಡ್ತೀಯಲ್ಲ, ಅವಾಗ ಹಾಕೊಂಡು. ಅಜ್ಜಿ, ನಿನ್ ಗಂಡ ಹಾಕೊಂಡಿರೋದು ನೀನ್ ಹಾಕೊಂಡಿಲ್ಲ ಅಂದ್ರೆ ಇವಾಗ ಬೇಡ. ಇನ್ನ ಐತೆ ದಿನ, ಇನ್ನ 1 ವಾರ ಐತೆ. ಅಜ್ಜಿ ನಾನು ಮೀಸೆಗೆ ಬಡಿಯೋದು. ಅಯ್ಯೋ, ಇದೇ ಏನೇ ಮಾಡ್ತೀರಾ ನೀವು? ಭಯ ಬೀಳಲ್ಲ ನೀವು ನನ್ಗೆ? ಬೇಡವೇ? Run. ನನ್ಗೆ ಯಾವ ಗುಳ್ಳೆನೂ ಇಲ್ಲ. ಮನೆಗೆ ನೀರ್ ಬಿದ್ದು ಬಂದಿದ್ಯಲ್ಲ, ಯಾಕೆ ಗಜ್ಜಿ ಬಂದಿದೆ ನಿನಗೆ. ಬಿಡ ವಶಿತಾ ಪ್ಲೀಸ್. ಏನೋ ಪವಿ ಓಡ್ ಬಂದಿದ್ದೇನೆ. ಯಾಕೆಂದ್ರೆ ಅವ್ರು ನನ್ಗೆ ಹಚ್ಬಿಡ್ತಾರೆ, ಅಂದ್ರೆ ಅವ್ರಿಬ್ರು ಬಂದ್ಬಿಟ್ರು ಪ್ಲಾನ್ ಮಾಡಿ. ಅದಕ್ಕೆ ಮರ್ತಿದ್ದೆ ರೂಮ್ಗೆ ಓಡ್ ಬಂದ್ಬಿಟ್ಟೆ ನಾನು. ಸೊ ಅವ್ರು ನಂಗೆ ಚೆಕ್ ಆಗತ್ತೆ, ಯಾಕಂದ್ರೆ ರೂಮ್ಗೆ ಓಡ್ ಬಂದ್ಬಿಟ್ಟೆ ನಾನು. ಏನ್ ಮಾಡ್ತಿದ್ದೆ ವಶಿತಾ? ಏನ್ ಡಾನ್ಸಿದು? ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಗೈಸ್, ಇನ್ನೊಂದು 2 ದಿನದಲ್ಲಿ ಚಪ್ರ ಎಲ್ಲ ಹಾಕ್ತಾರೆ. ಫುಲ್ ಎಕ್ಸೈಟೆಡ್ ನಾನಂತೂ. ಮತ್ತೆ ಬಲಿಶಾಸ್ತ್ರ ಮಾಡೋಣ, ಮೆಹಂದಿ ಮಾಡೋಣ, ಸಂಗೀತ ಮಾಡೋಣ. ನೋಡಿ, ಮೆಹಂದಿ ಹಾಕೊಂಡ್ರು ಈ ರೇಂಜ್ ಪ್ರಿಂಟ್ ಬರಲ್ಲ. ಆಲ್ರೆಡಿ ಕಲರ್ ಬಂದ್ಬಿಟ್ಟಿದೆ. 1 ನಿಮಿಷ ಹಿಂಗ್ ಹಾಕೊಂಡು ನಮ್ಮ ನೈನ್ ತಿಕ್ಕಿದಕ್ಕೆ ಅದು ಅರ್ಶಿನ ಶಾಸ್ತ್ರ ಮಾಡಿದ್ರು. ಯಾಕಿಷ್ಟು ಓವರ್ ಗಾಡ್ತೀನಿ ನೀನು? ಓವರ್ ಗಾಡ್ಬೇಡ. ಯಾಕಂದ್ರೆ ಓವರ್ ಗಾಡಿದೆ ನನ್ನ ಕಲ್ತಿರೋದೇ ನಮ್ಮ ಅಕ್ಕಯಿಂದ. ಅದು ಶಬ್ಬಾಷ್, ಅದು ವಶಿತಾ ಅಂದ್ರೆ ನಿಜ ಒಂಥರ ಆಸ್ಮೇಲೆ. ಏನ್ ಕಲ್ ಆಟ್ಗಳು ಆಡ್ತಾರೆ ಅಂದ್ರೆ ಇವರು. ನೆಟ್ವರ್ಕ್ ಸಿಗ್ತಾ ಇಲ್ಲ. ನೆಟ್ವರ್ಕ್ ಇಲ್ದಿರೋ ಫೋನ್ ನ ತಲೆಗಿರ್ರ ಅನ್ಸ್ತೈತಿ. ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿದೀವಿ ನೆಟ್ವರ್ಕ್ಗೆ.
ನೆಟ್ವರ್ಕ್ ಇಲ್ಲ ಎಡಿಟ್ ಮಾಡಕ್ಕಾಗಲ್ಲ, ದಟ್ ಈಸ್ ದಿ ಇಶ್ಯೂ. ಏನ್ ಮಾಡ್ತಿದ್ಯಾ ಶ್ವೇತಾ? ಕಾಲ್ ತಗ್ಗಿಸ್ಕೊಂಡು ಕೈ ತೊಳ್ತಿದ್ದಾರ ಅವಳು ನಿಜ. ನನ್ಗೇನೆ ಗೊತ್ತು, ನಾನು ಇಲ್ಲಿದ್ದೀನಿ ತಾನೆ. ಕೈ ತೊಳ್ದಿದ್ಯಾ? ಏನೋ ತೋರ್ಸು. ಇರಿಟೇಷನ್ ಕಣ್ರಿ. ಎಂತ ನನ್ನ ಮಕ್ಕಳು ಅಂದ್ರೆ ನಂಗೆ ನೆಟ್ವರ್ಕ್ ಸಿಗ್ತಲ್ಲ, ಎಡಿಟಿಂಗ್ ಆಗ್ತಿಲ್ಲ ಅಂತ ನನ್ ಬೇಜಾರ್. ನನ್ಗಿದ್ರೆ ಅವ್ರ ಆಟ ಅವರೇ ಆಡ್ತವ್ರೆ. ಏನೇ ಊಟ ಆಯ್ತಾ? ಕೇಳ್ಕೊಳೆ, ಅವಾಗಲೇ ಕೇಳ್ಕೊಂತಿದ್ದಲ್ಲ. ಅದು ಭಿಕ್ಷೆ ಬೇಡ, ನಾನು ನಿನ್ನ ಹತ್ರ ಮಾತ್ರ ಗೋಲ್ಡನ್ ವರ್ಡ್ಸ್ಗೆ ನೋಡ್ಬಿಟ್ಟು ನಮ್ ಬೆಗ್ಗರ್ಗಳೇನೋ ಬೆಗ್ ಮಾಡ್ತಿದ್ಲು. ಪ್ಲೀಸ್ ಟೆಲ್ ಮಿ ಬೆಗರ್ ಗರ್ಲ್. ಸಾರಿ, ನೋ. ಬೇಸಿಕಲಿ ತಲೆ ಸ್ನಾನ ಮಾಡಾದ್ಮೇಲೆ ನಂಗೆ ಹೊಟ್ಟೆ ಹಸಿಯುತ್ತೆ, ಮತ್ತೆ ಕಣ್ ತುಂಬಾ ನಿದ್ದೆ ಬರುತ್ತೆ. ಅರೆ ನಮ್ ಪವಿಗೆ ಏನ್ ಪವಿ ಆಗದ್ ನಿನ್ಗೆ? ಇವಳು ಮಾತ್ರ ಬೆಳಿಗ್ಗೆ ಹೋಗೋದು, ನಾನು ಯಾಕೆ ಆಗಿಲ್ಲ ನಿಜಲ್ಲಿ. ಅದು ಕೆಂಗೇರಿ ಮೋರಿ ಇದೆಯಲ್ಲ, ಅದು ಫುಲ್ ಬ್ಲ್ಯಾಕ್ ಅಂತೆ. ಅಲ್ಲಿಂದ ಎದ್ ಬಂದಿದ್ಯಲ್ಲ ನೀನು, ಅದಕ್ಕೆ ಆಪೋಸಿಟ್ ಕಲರ್ ಆಗಿ ಹುಟ್ಟಿ. ನಮ್ ಪವಿ ಏನ್ ಬಿಲ್ಡಪ್ ಕೊಡ್ತಾಳೆ ಅಂದ್ರೆ ನಿದ್ದೆ ಬರ್ತೈತೆ. ಗೊತ್ತಿತ್ತು ಬಗ. ನಮ್ಮಮ್ಮ ಇದು ಬರೋಷ್ಟು ಕ್ಲೀನ್ ಮಾಡಿದಾರೆ, ನಾನು ತಿತ್ತಿ ಮಾಡ್ತೀನಿ. ಹಂಗೆ ಟವಲ್ ಸಿಕ್ಕಿಲ್ಲ, ಯಾಕಂದ್ರೆ ಒಂದ್ ಎತ್ಕೊಂಡೆ ಅವ್ಳು ಕಿತ್ಕೊಂಡೋದ್ಲು, ಇನ್ನೊಂದ್ ಎತ್ಕೊಂಡೆ ಇವ್ಳು ಕಿತ್ಕೊಂಡೋದ್ಲು. ಸೊ ಅಲ್ಲಿ ಮಾಡ್ತೀನಿ ನಮ್ಮ ತಾತಂದು ಪಂಚೆ, ಅದನ್ನೇ ಹಾಕೊಂಡಿದ್ದೀನಿ. ಫುಲ್ ಕಂಫರ್ಟಬಲ್ ಅಂದ್ರೆ ನಮ್ಮ ಅಪ್ಪನ ಶಾರ್ಟ್ಸ್ ಅದ್ ಹಾಕೊಂಡಿದ್ದೀನಿ. ವೆರಿ ಕಂಫರ್ಟಬಲ್. ಹುಡುಗಿರ್ಗೆ ಅವ್ರ ಬಟ್ಟೆಗಿಂತ ಕಂಫರ್ಟಬಲ್ ಬಟ್ಟೆ ಅಂದ್ರೆ ಅವ್ರ ಅಪ್ಪದು, ಅಣ್ಣದು, ತಮ್ಮದು, ಮದ್ವೆ ಆಗಿದ್ರೆ ಗಂಡಂದು. ಮ್ಯಾಗಿ ಮಾಡೋದು ಗೈಸ್. ಸ್ಮಾರ್ಟ್ ವರ್ಕ್ ಮಾಡ್ತಾಳೆ ವರ್ಷಿತ, ಹಾರ್ಡ್ ವರ್ಕ್ ಮಾಡಬಿಟ್ಟು ಅಲ್ಲೇ ಹೊಟ್ಟೆ ಹಸಿದಿದೆ, ಆಪಲ್ ತಿಂತಿದ್ದೀನಿ. ಬೀಳು ಈಗ. ಏನ್ ಆಕ್ಟಿಂಗ್ ನನ್ ಮೇಲೆ ಬೀಳಲ್ಲ. ಈಗ ನೀನೊಂದಾನೆ ಫ್ರೆಂಡ್, ನಿನ್ನ ಬೆನ್ಮೇಲೆ ನಾನು ಫ್ರೆಂಡ್. ಹೊಟ್ಟೆ ಹಸಿದು ವಿನ್ನರ್ ಅಲ್ವಾ ನಾನು? ಬೇಡ ಹೋಗು, ಸುಮ್ನೆ ಮಾಡ್ಕೊಂಡು ಎಲ್ಲಿ ನಿನ್ನ ಪಂಚೆ ನಿನ್ ತಲೆ ಮೇಲೆ ಹೆಂಗಿದೆ? ಚೆನ್ನಾಗಿತ್ತಾ? ಟಿವಿ ಇಲ್ದಿರ ಹೆಂಗಿದೆ ಜೀವನ? ಹಿಂಗೆ ಇದೆ. ಹೋಗ್ ನೀನ್ ಎಂತ ಒಬ್ರ ಕಷ್ಟ ಪಡ್ತಾ ಇಲ್ವಾ? ಹೋಗಿ ಹೆಲ್ಪ್ ಮಾಡಕ್ ಆಗಲ್ವಾ? ನೀನೇನ್ ಮಾಡ್ತೀಯಾ? ನೀನೇನ್ ಮಾಡ್ತಿದ್ಯಾ? ಮೇಯ್ತಾ ಇದ್ದೀನಿ ನಾನು. ತಂಗಿರು ಹೊಟ್ಟೆ ಹಸು ಅಂದ್ರು, ಸೊ ಅದಕ್ಕೋಸ್ಕರ ಮ್ಯಾಗಿ ಮಾಡಿದೆ. ಈ ಮ್ಯಾಗಿನಲ್ಲಿ ಮ್ಯಾಗಿ ಮಸಾಲ ಬರುತ್ತಲ್ಲ ಒಳಗಡೆ, ಅದಿರ್ಲಿಲ್ಲ ಆಯ್ತಾ. ಈ ಮ್ಯಾಜಿಕ್ ಮಸಾಲ ಹಾಕಿ, ಇದೇನೋ ಪೆರಿ ಪೆರಿ ಮಸಾಲ ಇತ್ತು, ಇದನ್ನ ಹಾಕಿ ಖಾರದ ಪುಡಿ, ಉಪ್ಪು, ಸ್ಟೇಕ್ ಸಿಕ್ಕಿದ್ದು ಎಲ್ಲ ಹಾಕಿ ಏನೋ ಮಾಡಿದೀನಿ. ಸೊ ನೋಡಕ್ಕೇನೋ ಚೆನ್ನಾಗಿ ಕಾಣ್ತಿದೆ, ತಿಂದ ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಅದ್ ಹೆಂಗ್ ಬಂದಿದೆ ದೇವ್ರನೇ ಗೊತ್ತಿಲ್ಲ. ಕೈಗೆ ಸಿಕ್ಪಕ್ಕಿದ್ದೆಲ್ಲ ಹಾಕ್ಬಿಡೋದು, ಒಂದ್ ಅಡಿಗೆ ಅಂತ ಮಾಡೋದು, ತಿನ್ಸ್ಬಿಡೋದು. ನನ್ನ ತಂಗಿರ್ಗೆ ಅಕ್ಕ ಆಗಿ ನನ್ನ ಕರ್ತವ್ಯ ನಾನು ನಿಭಾಯಿಸ್ತಾ ಇದ್ದೀನಿ ಗೈಸ್. ಓ ಮೈ ಗಾಡ್. ಟೇಸ್ಟ್ ಹೆಂಗಿದೆ ಅಂತ ಹೇಳಿ, ಆಮೇಲೆ ಮಿಕ್ಕಿದ್ ಹಾಕೊಡ್ತೀನಿ. ಅವ್ರೇನಾದ್ರೂ ಇದು ಚೆನ್ನಾಗಿ ಮಾಡಿದೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಒಂದು ರೆಸಿಪಿ ಅದು ಇದು ಅಂತೆಲ್ಲ ನೋಡಲ್ಲ, ಜಸ್ಟ್ ಕೈಗೆ ಸಿಕ್ಪಕ್ಕಿದ್ದೆಲ್ಲ ಹಾಕೋದು, ಮಾಡೋದು ಅಡ್ಗೆ. ಓ ಇಲ್ಲಿ ಮೋಹಿನಿ 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 ನನ್ ಡಾರ್ಲಿಂಗ್ ಕರ್ದಿ. ಕರೆಕ್ಟ್, ಅವಳು ನಿನ್ ಡಾರ್ಲಿಂಗ್, ನಾನು ಏನೋ ಹೋಗಿಲಿ. ವಾಪಸ್ ವಾಪಸ್ ಕೊಡೆ ವಾಪಸ್. ನಾನು ತುಂಬಾ ದಿನ ಆದ್ಮೇಲೆ ಅಡ್ಗೆ ಮನೆಗೆ ಹೋಗಿದ್ದು. ಉಪ್ಪೆಲ್ಲಿತ್ತು ಅಂತಾನು ಗೊತ್ತಿರ್ಲಿಲ್ಲ, ಉಪ್ಪು ಜಾಸ್ತಿ ಆಗಿತ್ತು. ಕ್ಯಾನ್ ಬಿ ಇವನ್ ಮೋರ್ ಬೆಟರ್. ನಾನು ಹೇಳ್ದೆ ಸಂಧ್ಯಾ ಉಪ್ಪು ಜಾಸ್ತಿ ಆಗ್ತಿದ್ಯಾ, ಉಪ್ಪು ಮ್ಯಾಗಿ ಆಗುತ್ತೆ ಸಂಧ್ಯಾ ಅಂತ. ಅಯ್ಯೋ ಉಪ್ಪು ಜಾಸ್ತಿ ಆಗ್ಬಿಟ್ಟೈತೆ. ಉಪ್ಪು ಜಾಸ್ತಿ ಆದ್ರೆ ಉಪ್ಪು ಜಾಸ್ತಿ ಆದ್ರೆ ಏನ್ ಹಾಕ್ಬೇಕಜ್ಜಿ? ಅಜ್ಜಿ ನಿದ್ದೆ ಹೊಡಿತೈತೆ, ಏನ್ ಹಾಕದು? ನೀನ್ ಬಂದಿಲ್ಲ ತಿನ್ರೆ ಅಡ್ಜಸ್ಟ್ ಮಾಡ್ಕೊಂಡು. ಕೆಚಪ್ ಜೊತೆ ಮ್ಯಾಗಿ ನಾನು ಒಂದ್ಸರಿ ಟ್ರೈ ಮಾಡಿದ್ದೆ ನನ್ನ ಕಾಲೇಜಲ್ಲಿ. ಸೀನಾ ಹೌದಾ? ನಂಗೆ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಗೈಸ್. ಶಿಯಸ್, ನಾನು ಇದೇ ಫಸ್ಟ್ ಟೈಮ್. ಬ್ಯಾಲೆನ್ಸ್ಡ್ ಓಕೆ. ಅವ್ಳು ನಿನ್ ದೊಡ್ಡ ಮಗಳ ಹತ್ರ ಮಾಡ್ಸೋ ಅಂತಂದು ಗಲೀಜ್ ಮಾಡಕ್ ಮಾತ್ರ ಮಾಡೋದು ಆಗತ್ತೆ, ಕ್ಲೀನ್ ಮಾಡಕ್ ಆಗಲ್ಲ. ಹೋಗಿ ಯಾರು ನೀವು? ಕ್ಲೀನ್ ಮಾಡಕ್ ಮಾತ್ರ ಎಲ್ಲ ಗಲೀಜ್ ಮಾಡಿ ಕ್ಲೀನ್ ಮಾಡಕ್ ಹೋಗ್ತಾ ಇಲ್ಲ, ಮುಸ್ಕೊಂಡು ಹೋಗ ಕಡೆ ಉಸ್ಕೊಂಡ್ಬಿಡ. ನಮ್ಮ ಲಿಟ್ರಲಿ ಆನ್ ಫೈರ್ ಗೈಸ್. ನಾನ್ ಬೇಕಾ ನಿಂಗೆ? ಮನೆ ಬೇಕಾ? ಮನೆನೇ ಬೇಕು ಗೈಸ್.
ಇದು ನಮ್ಮ ಮನೆ ಇಂದ ಕೆಳಗಡೆ ಇಷ್ಟು. ಓ ಬೇಡ ಬಿಡಿ, ನಾನು ಹೆಚ್ಚಿಗೆ ಹೊಡೆದ್ರು ನಮ್ಮಮ್ಮ. ಅಮ್ಮ ಬಿಡೇನ್ ಯಾರು ಹೊಡಿತಾರ ಬಿಡಿ. ನಮ್ ಟೆರೆಸ್ ವ್ಯೂ ತೋರ್ಸಿಲ್ಲ ನಾನು ಯಾವತ್ತು ನಿಮ್ಗೆ. ಹೆಂಗಿದೆ? ಶಾಕ್ ಆದ್ರ? ಆಗ್ಲೇಬೇಕು ಅಂತಾನೆ ತೋರ್ಸಿದ್ದು. ಏನ್ ಗೊತ್ತಾ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಎಬ್ರಿಸ್ತಾರೆ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್. ಅಂಡ್ ಅಪಾರ್ಟ್ಮೆಂಟ್ಸ್ ಅಲ್ಲಿ ಯಾರು ಜಾಸ್ತಿ ಅಪಾರ್ಟ್ಮೆಂಟ್ಸ್ ಗೆಲ್ಲ ಹೋಗಿ ಸೇರ್ಕೊಂಬೇಡಿ. ಅಪಾರ್ಟ್ಮೆಂಟ್ಸ್ ಯಾವಾಗಾದ್ರೂ ಬಿದ್ದೋಗ್ಬಿಟ್ರೆ ನನ್ಗನ್ಸುತ್ತೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ನೋಡಿ ಅಲ್ಲಿ ಅಷ್ಟೈತಾ, ಟಾಪ್ ಫ್ಲೋರ್ ಅಲ್ಲೆಲ್ಲ ತಗೊಂತಾರಲ್ಲ, ಸೊ 15th ಫ್ಲೋರ್ ಅಷ್ಟು ಮೇಲಿಂದ ಅಕಸ್ಮಾತ್ ಏನಾದ್ರೂ ದುಬಕ್ ಅಂತ ಹಿಂಗ್ ಬಿದ್ಬಿಟ್ರೆ ಆ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾದ್ರೂ ಆಗುತ್ತಾ? ಯಪ್ಪ, ಅಪಾರ್ಟ್ಮೆಂಟ್ಸ್ ಎಲ್ಲ ತಗೊಂಬೇಡಿ ಗೈಸ್. ಗುಡ್ಸ್ಲಾದ್ರೂ ಪರವಾಗಿಲ್ಲ, ನೀವ್ ಸ್ವಂತ ಮಾಡ್ಕೊಂಡು ಅಲ್ಲ ಆರಾಮಾಗಿರಿ ಆಯ್ತಾ. ನನ್ ಮದ್ವೆಗೆ ಅಪಾರ್ಟ್ಮೆಂಟ್ ಎಲ್ಲ ಗಿಫ್ಟ್ ಕೊಡ್ಬೇಡಮ್ಮ. ಅಪಾರ್ಟ್ಮೆಂಟ್ ₹1 ₹2 ಗಿಫ್ಟ್ ಕೊಡಕ್ಕೆ ಗೈಸ್, ನಮ್ಮ ಗಂಡನ್ ಕಡೆಯವರು ಯಾರ್ಯಾರು ಇದೀರಾ ಅರ್ಥ ಮಾಡ್ಕೊಂಬಿಡಿ. ನಮ್ಮ ಮನೇಲಿ ನಿಮ್ಗೆ ಏನು ಕೊಡಲ್ವಂತೆ. ಸೊ ನಾನೇ ಚಿನ್ನ ನನ್ನ ಒಳ್ಳೆ ತೂಕ ಮಾಡ್ಕೊಂಡ್ಬಿಡ್ದೆ. ಇಲ್ಲಿ ನೋಡಿ ಬಿಟ್ರೆ ಹೆಂಗ್ ಬರ್ತಾವಳೆ ನೋಡು. ಇನ್ನೊಂದ್ಸರಿ ಏನಾದ್ರು ನಮ್ಮ ಮಕ್ಕಳಿಗೆ ಆಯ್ತಾ, ನಾನಾಗಿರಲ್ಲ. ಆಮೇಲೆ ಏನಾಯ್ತು ಕೈ? ಏನಾಯ್ತು? ನೀನ್ ಎಲ್ಲ ತಗ್ಳಿಸ್ಕೊಂಡೆ, ಬ್ಲಡ್ ಬರ್ತೈತೆ ಅಲ್ಲಲ್ಲಿ. ಬ್ಲಡ್ ಬರ್ತೈತ? ಏನಾಯ್ತು ಹೇಳ್ಬಿಟ್ಟೋಗೆ. ನಮ್ಮಮ್ಮ ನಮ್ಮ ಅಕ್ಕಂಗ್ ಬೈದ್ಲು. ಅಮ್ಮ ನೀನ್ ಬೈದ್ಲು. ಅಮ್ಮ ಅಕ್ಕಂಗೆ ಬೈದ್ಲು ಅಂದ್ಲಮ್ಮ. ಇಲ್ಲ ನೀರ್ ಬರೋದು ಮಗಕ್ ಬಿಟ್ಬಿಡ್ಲ ಈಗ. ಮುರ್ದಾಕ್ಬಿಡ್ತೀನಿ ಆಮೇಲೆ. ನೀರ್ ಪಟ್ಟ ಮಗದ ಮೇಲೆ ಹಾಕೊಂಡ್ಬಿಟ್ಟಿಯ. ಲಕ್ಷ್ಮಣ್, ನಿನ್ ರೂಮಲ್ಲಿ ನೀನ್ ಮಾಡ್ಕೊ ಲಕ್ಷ್ಮ. ಯಾಕೆ ನನ್ ರೂಮಿಗೆ ಬಂದ್ ಹಿಂಗೆಲ್ಲ ಹೋಗ್ತಾ ಇಲ್ಲ ನಿನ್ಗೆ. ಎಷ್ಟ್ ಚೆನ್ನಾಗಿ ಬೈತಾರಲ್ಲ ಗೈಸ್, ಒಂಥರ ಖುಷಿ ನಮ್ಮಮ್ಮ ಬೈದ್ರೆ. ಕೆಲಸ ಕೇಳ್ಬೇಕಾದ್ರೆ ನೀನ್ ಈ ತರ ಮಾಡಿದ್ರ ಸುಮ್ನೆ ಬೈಯೋದ್ ನಾನು ಅಷ್ಟಕ್ಕೆ ಸೇರ್ಕೊಂತೀನಿ. ಅಮ್ಮ ಒಂದ್ ಫೈರ್ ಗೈಸ್. ನಾನ್ ಸೈಡ್ ಬಮ್ಮ ಹೋಗ್ಲಿ. ನಾನು ಏನ್ ಮಾಡಿ ನನ್ ವಾಶ್ರೂಮ್ ಬರ್ಬೇಡಮ್ಮ ನೀನು. ನನ್ ವಾಶ್ರೂಮ್ ನಾನು ಹೆಂಗೋ ನೋಡ್ಕೊಂತೀನಿ. ನಮ್ಮ ಅಮ್ಮಂಗ ಅದು ಹಿಂಗ್ ಕೊಳ ಹಿಂಗ್ ಮುಟ್ರ ಪ್ರಿಂಟ್ ಇರುತ್ತಲ್ಲ, ಫಿಂಗರ್ ಪ್ರಿಂಟ್, ಅದು ಇರಬಾರ್ದು. ನಮ್ಮಮ್ಮ ಸಿಕ್ಕಾಪಟ್ಟೆ ಕ್ಲೀನ್ ಗುರು. ಈ OCD ಜನದ್ರ ಹತ್ರ ಬದುಕಬಾರ್ದು, ಸಾಯಿಸ್ಬಿಡ್ತಾರ ಒಂದೇ ಸರಿ ಕತ್ತಿಸ್ಕಿ. ಸರಿ ಸೈಡ್ ಹೋಗು, ನೀನ್ ಹೊಡೆದು ಬಿಟ್ಟಿಯ. ನಂಗೆ ಭಯ ಮಮ್ಮಿ, ಪ್ಲೀಸ್ ಬೇಕು. ಆಮೇಲೆ ಇದು ಹಿಂಗ್ ಎತ್ತಿದ್ರೆ ಬರುತ್ತೆ. ಪ್ಲೀಸ್ ಅಮ್ಮ, ಬೇಡಮ್ಮ. ಈ ದೊಡ್ಡ ಮನೆ ಕಟ್ಟಿಸ್ಬಾರ್ದು. ಇವ್ರು ಕಟ್ಟಿಬಿಟ್ಟು ನನ್ಗೆ ಅಯ್ಯೋ ಅನ್ಸ್ತಾರೆ. ನನಗೆ ತಿಕ್ಲು ಹಿಡಿಯುತ್ತೆ. ನಂಗೆ ಚಿಕ್ಕ ರೂಮ್ ಕೊಟ್ರೆ ಸಾಕು. ನಾನೊಂದ್ ಬೆಡ್, ಅದಕ್ಕೊಂದ್ ಬೆಡ್ಶೀಟು ಸಾಕು ನನ್ಗೆ. ದೊಡ್ಡ ಮನೆ ಕಟ್ಬಿಟ್ಟು ಇರೋ ಬರೋದೆಲ್ಲ ಕ್ಲೀನ್ ಮಾಡಿಸ್ತಾರೆ. ಯಾವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೊಂದೇನೈತೆ, ಶೇರ್ ಎಲ್ಲ ಬೇಡ, ಶೇರ್ ಮಾಡ್ಕೊಂಡು ಏನ್ ಪ್ರಯೋಜನವ್ರಿಗೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ನಾಳೆ ವ್ಲಾಗ್ ಬರುತ್ತೆ, ನಾಳೆ ಚಪ್ರದ ಪೂಜೆ ಇರುತ್ತೆ. ಸೊ ಪ್ಲೀಸ್ ಎಲ್ಲಾನು ನೋಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗುವ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಮತ್ತೆ ಸಿಗುವ